ಕಾವೇರಿ ವಿವಾದ ಇಷ್ಟೆಲ್ಲ ಆಗ್ತಾ ಇರುವ ಮಧ್ಯೆನೇ ಬೆಂಗಳೂರಿಗೆ ತಮಿಳುನಾಡಿನ ಸಿಎಂ ವಿಜಯ್ ಬರ್ತಾರಾ? ಆಗಸ್ಟ್ 3ನೇ ತಾರೀಕು ರಾಜ್ಯಕ್ಕೆ ತಮಿಳುನಾಡಿನ ಸಿಎಂ ಬರಬೇಕಾಗಿತ್ತು. ವಿಜಯ್ ಸ್ವಾಗತ ಮಾಡಬೇಕು ಅಂತಲೇ ವಿಧಾನಸೌಧದಲ್ಲಿ ಭರ್ಜರಿ ತಯಾರಿ ಒಂದು ಕಡೆ ನಡೀತಾ ಇದೆ. ಹೊಸದಾಗಿ ಇಂಟೀರಿಯರ್ ಮಾಡಿಸ್ತಿರೋದು ಸರ್ಕಾರ. ಆದರೆ CWRC ಆದೇಶಕ್ಕೆ ಆ ರೈತಾಕ್ರೋಶ ಒಂದು ಕಡೆ ಭುಗಿಲೆದ್ದಿದೆ. ಇಲ್ಲಿ ನೋಡಿದ್ರೆ ಜನನಾಯಕನ್ ಪೋಸ್ಟರ್ನೇ ಹರಿದು ಹಾಕ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ CMA ಬಂದುಬಿಟ್ರೆ ಅವ್ರನ್ನ ಸ್ವಾಗತ ಮಾಡುವ ಕಥೆ ಏನು? ಮುಜುಗರ ಏನಾದರೂ ಆಗುತ್ತಾ? ಗಲಾಟೆ ಆಗಿಬಿಡುತ್ತಾ? ಅವತ್ತು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾರಾ ಗೊತ್ತಿಲ್ಲ. ಸೊ ಇದರ ಮಧ್ಯೆ ಆಗಸ್ಟ್ 3ನೇ ತಾರೀಕು ಅವರು ಬರಬೇಕು ಅಂತ ನಿಗದಿ ಏನೋ ಆಗಿಬಿಟ್ಟಿದೆ. ರೈತಾಕ್ರೋಶ ಮೈಸೂರು ಮಂಡ್ಯದಲ್ಲಿದೆ. ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಬೆಂಗಳೂರಲ್ಲಿ ಒಂದು ಕಡೆ ಕಾಣಿಸ್ಕೊಳ್ತಾ ಇದೆ. ಸೊ ತಮಿಳುನಾಡಿನ CM ವಿಜಯ್ ರಾಜ್ಯಕ್ಕೆ ಬರೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿಯೇ ವಿಜಯ್ ಅವರು ಸಭೆಯಲ್ಲಿ ಭಾಗಿಯಾದರೂ ಆಶ್ಚರ್ಯ ಇಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದೀಗ ಎಲ್ ಎನ್ ಸ್ವಾಮಿ ಒಂದು ಕಡೆ ಕರ್ನಾಟಕ ಬಂದ್ ಯಾವತ್ತು ಮಾಡಬೇಕು ಅಂತ ನಾಳೆ ಸಭೆ ಸೇರ್ತಾ ಇದ್ದಾರೆ. CWRC ಆದೇಶ, CWMA ಆದೇಶ ಇವುಗಳೆಲ್ಲವೂ ಕೂಡ ಏನಾಗುತ್ತೋ ಏನೋ ಅಂಥೇಳಿ ಒಂದು ಆತಂಕ ಇದೆ. ಮೇಲ್ಮನವಿ ಹೋಗಿದ್ದಾರೆ. ಮೇಲ್ಮನವಿ ಹೋದ್ಮೇಲೆ ನಮ್ಮ ಕಥೆ ಏನಾಗುತ್ತೋ ಅಂತ ಕೂಡ ಒಂದಷ್ಟು ಭಯ ಇದೆ. ರೈತರ ಒಂದು ಮೊಗದಲ್ಲಿ ಆ ಒಂದು ಭಯ ಕಾಣಿಸ್ತಾ ಇದೆ. ನೀರು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಒಂದು ವಾದ ಕೂಡ ಇದೆ. ಸೊ ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, 2.5 ಆದೇಶ ಬರಬಹುದೇನೋ ಆ ಟೈಮಲ್ಲಿ ಅಂಥೇಳಿ. ಕನ್ನಡ ಪರ ಹೋರಾಟಗಾರರು ಆಗಸ್ಟ್ 3ನೇ ತಾರೀಕು ವಿಜಯ್ ಏನಾದರೂ ಕರ್ನಾಟಕಕ್ಕೆ ಬಂದರೆ ತಡೀತಾರಾ, ಗಲಾಟೆ ಮಾಡ್ತಾರಾ, ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇದ್ರ ಬಗ್ಗೆ ಅಂತ? ರಮಕಾಂತ್, ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗ್ತಾ ಇರೋಂಥದ್ದು. ಕನ್ನಡ ಪರ ಸಂಘಟನೆಗಳು ಕೂಡ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಜೊತೆಗೆ ನಾಳೆ ವಿಪಕ್ಷಗಳಂಥ BJP ನಾಯಕರು ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ತಪ್ಪು ಅನ್ನೋ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿರುವಂಥದ್ದು. ಇದೆಲ್ಲ ಕಾವು ಹೆಚ್ಚಾಗುತ್ತಲೇ ಮಂಡ್ಯ ಭಾಗದ ಶಾಸಕರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಇದು ಎಲ್ಲರೂ ಅಂದರೆ ರಾಜಕೀಯ ಮಾಡಬಾರ್ದು, ಇದರಿಂದ ರಾಜಕೀಯ ಕೈಬಿಟ್ಟು ಆಡಳಿತ ಪಕ್ಷದ ಜೊತೆ ಕೈ ಜೋಡಿಸಬೇಕು. BJP ಆಗ್ಬೋದು ಅಥವಾ JDS ಆಗ್ಬೋದು, ಯಾವುದೇ ಪಕ್ಷ ಅಧಿಕಾರ ಇದ್ದಂಥ ಸಮಯದಲ್ಲಿ ಈ ಸಮಸ್ಯೆಗಳು ಎದುರಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ಒಟ್ಟಾಗಬೇಕು ಎಂಬ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ನಾಳೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಕನ್ನಡ ಪರ ಸಂಘಟನೆಗಳು ಕೂಡ ಒಂದು ಮನವಿಯನ್ನು ಮಾಡಿರುವಂಥದ್ದು. ಪ್ರತಿಭಟನೆಯನ್ನು ಕೈಬಿಡಿ, CM ದೆಹಲಿಯಲ್ಲಿದ್ದಾರೆ, ಅಲ್ಲಿ ಪ್ರಾಧಿಕಾರದ ಮುಂದೆ ತಮ್ಮ ಮನವಿಯನ್ನು ಇಡ್ತಾರೆ, ಇರುವಂತಹ ಒಂದು ಅಂಕಿಅಂಶಗಳ ಸಂಪೂರ್ಣ ಮಾಹಿತಿಯನ್ನು ಇಡ್ತಾರೆ, ನಮಗೆ ನ್ಯಾಯ ಸಿಗುವ ಭರವಸೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಶಾಂತಿಯುತವಾಗಿ ವರ್ತನೆ ಮಾಡಬೇಕು ಅನ್ನೋದು ಕೂಡ ಮಾಜಿ ಸಚಿವ ಚಲುವರಾಯಸ್ವಾಮಿ ಮನವಿ ಮಾಡಿಕೊಂಡಿರುವಂಥದ್ದು. ಅಂದರೆ ಇವತ್ತು ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಇವತ್ತು ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ CM DK ಶಿವಕುಮಾರ್ ಸೇರಿದಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮೇಲ್ಮನೆಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳ ದಾಖಲೆಯನ್ನು ಪ್ರಾಧಿಕಾರದ ಮುಂದಿಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಒಂದು, ನಮ್ಮ ರಾಜ್ಯದಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ಯಾವ ರೀತಿ ನೀರು ಬಿಡಬೇಕು ಅನ್ನೋದು ಒಂದು ಪ್ರಶ್ನೆ ಇಟ್ಕೊಂಡಿದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಕಾವೇರಿ ನದಿ ಜಲಾಶಯ ಪ್ರದೇಶದಲ್ಲಿ ನೀರು ಕೂಡ ಇಲ್ಲ. ಸುಮಾರು 10 ಜಿಲ್ಲೆಗಳಿಗೆ ನಾವು ಕುಡಿಯುವ ನೀರನ್ನು ಕೊಡಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಮಾತ್ರ ನಾವು ಶೇಖರಣೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಎಂಬ ವಾದವನ್ನು ಮಂಡಿಸೋದು ಒಂದು ಕಡೆ ಆದರೆ, ತಮಿಳುನಾಡಿನಲ್ಲಿರುವಂತಹ ನೀರಿನ ಅಂಕಿಅಂಶಗಳನ್ನು ಕೊಟ್ಟು ಪ್ರಾಧಿಕಾರದ ಮುಂದಿಟ್ಟು ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಪ್ರಾಧಿಕಾರದ ಮುಂದೆ ಇಟ್ಟು ವಾದ ಮಾಡೋದಕ್ಕೆ ಈಗ CM DK ಶಿವಕುಮಾರ್ ಸೇರಿದಂತೆ ಹಿರಿಯ ವಕೀಲರು ಹಾಗೂ ಕಾನೂನು ತಜ್ಞರ ಜೊತೆ ಈಗಾಗಲೇ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಕಾವೇರಿ ನದಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಪ್ರತಿಭಟನೆಗಳು ನಡೀತಾ ಇದೆ. ನಾಳೆ ಕೂಡ ಇನ್ನೂ ಕೂಡ ಕಾವು ಹೆಚ್ಚಾಗುವ ಲಕ್ಷಣಗಳು ಕೂಡ ಇದೆ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರ ಯಾವ ರೀತಿ ಒಂದು ಆದೇಶವನ್ನು ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.